ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯ ನಡುವೆ ಮಾತುಕತೆ ನಡೆಯುತ್ತಿದ್ದಾಗಲೇ ಇರಾನ್ ಮೇಲೆ ಅಮೆರಿಕ ಆಕ್ರಮಣ ನಡೆಸಿದ್ದೇಕೆ ಎಂಬ ಚರ್ಚೆಗಳಿಗೆ ಉತ್ತರ ನೀಡಿರುವ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಗೆ ವಿರುದ್ಧವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ಇರಾನ್ನ ಪ್ರಚೋದನೆಯಿಂದಾಗಿಯೇ ದಾಳಿ ಮಾಡಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕುರಿತು ಒಪ್ಪಂದಕ್ಕೆ ಇರಾನ್ ಹಾಗೂ ಅಮೆರಿಕ ನಡೆಸುತ್ತಿದ್ದ ಮಾತುಕತೆ ಮಧ್ಯದಲ್ಲೇ ಫೆಬ್ರವರಿ 28ರಂದು ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಮಿಲಿಟರಿ ಕಾರ್ಯಾಚರಣೆ ನಡೆಸಿತ್ತು. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಸ್ವತಃ ಅಮೆರಿಕದಲ್ಲೇ ವಿರೋಧಕ್ಕೆ ಕಾರಣವಾಗಿತ್ತು. ಇದಕ್ಕೆ ಸಮರ್ಥನೆ ನೀಡುವ ಸಲುವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇರಾನ್ ಮೇಲಿನ ಯುದ್ಧಕ್ಕೆ ಕಾರಣವೇನು ಎಂಬುದನ್ನು ವಿವರಿಸಿದ್ದು, ಈ ಕುರಿತ ವಿಡಿಯೋವನ್ನು ಶ್ವೇತಭವನ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ಈ ವಿಡಿಯೋದಲ್ಲಿ ರುಬಿಯೋ ಅನೇಕ ಅಮೆರಿಕನ್ನರು ಇರಾನ್ ಮೇಲೆ ಏಕೆ ದಾಳಿ ಮಾಡಿದ್ದೀರಿ ಎಂದು ಕೇಳುತ್ತಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲು ಬಯಸುತ್ತಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಇರಾನ್ ಕ್ರಮಗಳು ಶಾಂತಿಯುತ ಪರಮಾಣು ಇಂಧನಕ್ಕಾಗಿ ಪ್ರಮಾಣಿತ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಗಳಿಗೆ ಅನುಗುಣವಾಗಿಲ್ಲ ಎಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ಇರಾನ್ನ ಪ್ರಚೋದನೆಯನ್ನು ಎತ್ತಿ ತೋರಿಸಿದ್ದಾರೆ. ಮುಂದುವರೆದು ಇತರ ರಾಷ್ಟ್ರಗಳು ಸಹ ಇಂಧನವನ್ನು ಆಮದು ಮಾಡಿಕೊಂಡು ನೆಲದ ಮೇಲೆ ರಿಯಾಕ್ಟರ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಆದರೆ ಇರಾನ್ ಹಾಗೆ ಮಾಡದೆ ರಿಯಾಕ್ಟರ್ಗಳು ಮತ್ತು ಅವುಗಳ ಸೌಲಭ್ಯಗಳನ್ನು ಪರ್ವತಗಳ ಆಳದಲ್ಲಿ ಭೂಗತವಾಗಿ ಸಾರ್ವಜನಿಕರ ಗಮನಕ್ಕೆ ಬಾರದಂತೆ ನಿರ್ಮಿಸುತ್ತಾರೆ ಮತ್ತು ಆ ವಸ್ತುಗಳನ್ನು ಉತ್ಕೃಷ್ಟಗೊಳಿಸಲು ಬಯಸುತ್ತಾರೆ. ಈಗಾಗಲೇ ಸಾಕಷ್ಟು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಹೊಂದಿರುವ ಇರಾನ್ನ ಪರಮಾಣು ಶಸ್ತ್ರಾಗಾರಗಳ ಕಾರ್ಯಕ್ರಮಗಳ ಬಗ್ಗೆ ಭವಿಷ್ಯದಲ್ಲಿ ಯಾರು ಏನನ್ನು ಮಾಡಲು ಸಾಧ್ಯವಾಗದಷ್ಟು ವೇಗವಾಗಿ ಸಾಗುತ್ತಿದ್ದು, ಅದು ಯಾರು ಊಹಿಸಲು ಹಾಗೂ ಸಹಿಸಲು ಸಾಧ್ಯವಾಗದಷ್ಟು ಅಪಾಯಕಾರಿಯಾಗಿತ್ತು. ಈ ಕುರಿತು ಶಸ್ತ್ರಸಹಿತ ಒಪ್ಪಂದಕ್ಕೆ ಅಮೆರಿಕ ಅನೇಕ ಬಾರಿ ಆಫರ್ ನೀಡಿದ್ದರು ಎಂದು ಸಹ ಅದನ್ನು ತಿರಸ್ಕರಿಸಿದ್ದಾರೆ ಎಂದಿದ್ದಾರೆ. ಇನ್ನು ಹೀಗೆ ಪರಮಾಣು ಶಕ್ತಿಯನ್ನು ಹೊಂದುವ ಅವರ ಕಾರ್ಯಕ್ರಮವನ್ನು ತಮಗೆ ಅಗತ್ಯವಿರುವ ಗುರಾಣಿಯಂತೆ ತೋರಿಸುವ ಹಿಂದೆ ಇರಾನ್ ಹೊಂದಿರುವ ಮಹತ್ವಾಕಾಂಕ್ಷೆಗಳಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ವಿಧ್ವಂಸಕತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಮೆರಿಕ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿಯೇ ಇದು ಇರಾನ್ ಹಾಗೂ ಅದರ ಸಾಂಪ್ರದಾಯಿಕ ಪರಮಾಣು ಶಕ್ತಿಯನ್ನು ನಾಶಪಡಿಸಲು ನಮಗೆ ಸಿಕ್ಕ ಕೊನೆಯ ಹಾಗೂ ಅತ್ಯುತ್ತಮ ಅವಕಾಶವಾಗಿದ್ದು, ಇದನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲು ಅಮೆರಿಕದ ಅಧ್ಯಕ್ಷರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಇರಾನ್ನಲ್ಲಿ ನಡೆಯುತ್ತಿರುವ ಮಿಲಿಟರಿ ಪ್ರಯತ್ನಗಳ ನಿರ್ದಿಷ್ಟ ಉದ್ದೇಶಗಳ ಕುರಿತು ವಿವರಿಸಿ, ಇರಾನ್ನ ಸಾಂಪ್ರದಾಯಿಕ ಕ್ಷಿಪಣಿಗಳು ಮತ್ತು ಅವರ ಡ್ರೋನ್ಗಳ ಹಿಂದೆ ಅಡಗಿಕೊಳ್ಳಲು ಸಾಧ್ಯವಿಲ್ಲದಂತೆ ಅವರ ಮಿಲಿಟರಿ ಕಾರ್ಯಕ್ರಮಗಳನ್ನು ನಾಶಪಡಿಸುವುದು ಗುರಿಯಾಗಿದ್ದು, ಇದರಿಂದ ಅಂತಿಮವಾಗಿ ಅವರು ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದಿಲ್ಲ ಎಂದು ಪ್ರಪಂಚದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ತಿಳಿಸುವಂತೆ ಮಾಡುವುದಾಗಿ ಎಂದಿದ್ದಾರೆ.